ನಾನು ಕಾವಲುಗಾರನು. ಜೆ. ಶ್ಯಾಮ್ ಜೆಬೆದುರೆ. ಅಧ್ಯಾಯ 4. ಕಣ್ಣುಗಳಿಗೆ ಕಾವಲು. ಕಣ್ಣುಗಳು ಹೃದಯದ ಬಾಗಿಲು ಎಂದು ಕರೆಯಲ್ಪಡುತ್ತವೆ. ಒಬ್ಬ ವ್ಯಕ್ತಿಯ ದೃಷ್ಟಿಯ ಮೂಲಕವೇ ಅವನು ಎಂಥ ಸ್ವಭಾವವುಳ್ಳ ವ್ಯಕ್ತಿ ಎಂಬುದನ್ನು ಕಂಡುಹಿಡಿಯುವರು. ಕಣ್ಣುಗಳು ಹೃದಯದ ಬಾಗಿಲಾಗಿರುವುದರಿಂದ ಉದ್ದೇಶಗಳು, ಆಲೋಚನೆಗಳೆಲ್ಲವನ್ನು ಅವು ಪ್ರಕಟಿಸುತ್ತವೆ. ಮಾತ್ರವಲ್ಲ, ಮನುಷ್ಯನ ಒಳಗಿನ ತೆರೆಯಲ್ಲಿ ಅನೇಕ ದೃಶ್ಯಗಳನ್ನು ಹುದುಗಿಸಿ ಬಿಡುತ್ತದೆ. ಒಬ್ಬನ ದೃಷ್ಟಿ ಇಚ್ಛೆಯಿಂದ ಕೂಡಿರುವುದಾದರೆ ಅವನ ಹೃದಯದಾಳದಲ್ಲಿ ಆ ಇಚ್ಛೆಯು ಪಾಪವನ್ನು ಗರ್ಭಧರಿಸುತ್ತದೆ. ಆ ಪಾಪ ಇಚ್ಛೆಗಳನ್ನು ನೆರವೇರಿಸಲು ಅವನ ಕಾಲುಗಳು ತೀವ್ರಗೊಳ್ಳುತ್ತದೆ. ಅಂತ್ಯದಲ್ಲಿ ಅವನು ಪಾಪದಲ್ಲಿ ಬೀಳುತ್ತಾನೆ. ಆದುದರಿಂದಲೇ ಕಣ್ಣುಗಳಿಗೆ ಕಾವಲಿಡಬೇಕಾದುದು ಅವಶ್ಯ. ಪ್ರಕಟಣೆ ಪುಸ್ತಕದ 3ನೇ ಅಧ್ಯಾಯದ 18ನೇ ವಾಕ್ಯವನ್ನು ಓದಿ ನೋಡಿರಿ. ಕಣ್ಣುಗಳಿಗೆ ಕಾವಲಿಡಬೇಕೆಂಬುದನ್ನು ಕರ್ತನು ಅಲ್ಲಿ ಒತ್ತಾಯಪಡಿಸುತ್ತಾನೆ. ನಿನ್ನ ಬೆತ್ತಲೆತನ ಕಾಣಿಸದಂತೆ ಹೊದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರವನ್ನು ಕಣ್ಣು ಕಾಣಿಸುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ. ಪ್ರಕಟಣೆ 3:18. ಕಣ್ಣುಗಳಿಗೆ ಅಂಜನವನ್ನು ಹಾಕಬೇಕೆಂದು ಸತ್ಯವೇದವು ಹೇಳುತ್ತದೆ. ನಿನ್ನ ಕಣ್ಣು ದೇಹಕ್ಕೆ ದೀಪವಾಗಿದೆ. ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು. ಹಾಗಾದರೆ ನಿನ್ನೊಳಗಿರುವ ಬೆಳಕೆ ಕತ್ತಲಾದರೆ ಆ ಕತ್ತಲು ಎಷ್ಟೆನ್ನಬೇಕು ಎಂದು ಯೇಸುಸ್ವಾಮಿ ಹೇಳಿದ್ದಾನೆ. ಮತ್ತಾಯ 6:22-23. ಕರ್ತನು ಕಣ್ಣುಗಳನ್ನು ಉಂಟು ಮಾಡುವಾಗ ಅದಕ್ಕೆ ಎಷ್ಟು ಭದ್ರವಾದ ಸ್ಥಳವನ್ನು ನಿಯಮಿಸಿದ್ದಾನೆಂಬುದನ್ನು ಆಲೋಚಿಸಿ ನೋಡಿರಿ. ಕಣ್ಣುಗಳು ಸರಿಯಾದ ರೀತಿಯಲ್ಲಿ ತಲೆಬುರುಡೆಯ ಜೋಡಣೆಯೊಳಗೆ ಭದ್ರವಾಗಿ ಇಡಲಾಗಿದೆ. ಹಣೆಯು ಕೆನ್ನೆಗಳು ಕಣ್ಣಿಗೆ ಕಾವಲಿನಂತಿವೆ. ಕಣ್ಣುಗಳು ಸುರಕ್ಷಿತವಾಗಿರಲು ರೆಪ್ಪೆಗಳು ಸಹಾಯಿಸುತ್ತಿದೆ. ಸಣ್ಣ ಪುಟ್ಟ ಧೂಳೇನಾದರೂ ಬಂದರೆ ಕೂಡಲೇ ಅದು ಮುಚ್ಚಿಕೊಳ್ಳುತ್ತವೆ. ನಿದ್ರಿಸುವಾಗ ರೆಪ್ಪೆಗಳು ಮುಚ್ಚಲ್ಪಟ್ಟು ಕಣ್ಣುಗಳನ್ನು ಭದ್ರವಾಗಿ ಕಾಯುತ್ತವೆ. ಅದು ಮಾತ್ರವೇ ಅಲ್ಲ, ಹಣೆಯಲ್ಲಿ ಮೂಡುವ ಬೆವರು ಕಣ್ಣಿನೊಳಗೆ ಇಳಿಯದಂತೆ ಕಣ್ಣಿನ ಮೇಲ್ಭಾಗದಲ್ಲಿರುವ ಹುಬ್ಬುಗಳು ಕಾದುಕೊಳ್ಳುವುದು. ಅಷ್ಟು ಮಾತ್ರವೇ ಅಲ್ಲ, ಕಣ್ಣುಗಳಲ್ಲಿ ಬರುವ ನೀರು ಕಣ್ಣನ್ನು ಸ್ವಚ್ಛವಾಗಿಟ್ಟುಕೊಳ್ಳುತ್ತವೆ. ಕಣ್ಣುಗಳು ಮನುಷ್ಯರಿಗೆ ಎಷ್ಟು ಭಾಗ್ಯಕರವಲ್ಲವೇ? ಕಣ್ಣಿಲ್ಲದ ಕುರುಡನನ್ನು ಕಾಣುವಾಗ ಅವರ ಮೇಲೆ ಅನುಕಂಪಗೊಳ್ಳುತ್ತೇವೆ. ಅವರ ಜೀವಿತವೇ ವ್ಯರ್ಥವೆಂದೆಣಿಸುವುದು. ಅದೇ ರೀತಿ ಒಬ್ಬ ಮನುಷ್ಯನು ಕಣ್ಣಿನಾಶೆಗೆ ಒಳಗಾಗುವನೆಂದರೆ ಅವನ ಆತ್ಮಕ್ಕೆ ಕತ್ತಲೆ ಮುಚ್ಚಿಕೊಳ್ಳುವುದು. ಆದುದರಿಂದಲೇ ಕಣ್ಣು ದೇಹಕ್ಕೆ ದೀಪವಾಗಿದೆ ಎಂದು ಸತ್ಯವೇದವು ಹೇಳುತ್ತದೆ. ಆ ದೀಪವನ್ನು ನಂದಿಸುವುದು ಎಂಥ ದೌರ್ಭಾಗ್ಯವಲ್ಲವೇ? ಕಣ್ಣೀರು ಕಣ್ಣುಗಳನ್ನು ತೊಳೆದು ಶುಚಿಗೊಳಿಸುವಂತೆ ನಿನ್ನ ನೋಟವು ಪಾಪಕ್ಕೊಳಗಾಗುವಾಗ ಯೇಸು ಕ್ರಿಸ್ತನ ರಕ್ತದಲ್ಲಿ ಅದನ್ನು ತೊಳೆದು ಶುದ್ಧ ಮಾಡು. ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನು ತೊಳೆದು ಮನುಷ್ಯನನ್ನು ಶುದ್ಧೀಕರಿಸುವಂಥದ್ದಾಗಿದೆ. ಯೋಚಿಸಿ ನೋಡಿರಿ. ಒಬ್ಬ ವ್ಯಕ್ತಿಯ ಪವಿತ್ರ ಜೀವಿತಕ್ಕೆ ವಿರೋಧವಾಗಿ 3 ಕಾರ್ಯಗಳು ಎಡೆಬಿಡದೆ ಹೋರಾಡುವಂಥದ್ದಾಗಿದೆ. 1. ಕಣ್ಣಿನಾಶೆ, 2. ಶರೀರದ ಆಶೆ, 3. ಬದುಕು ಬಾಳಿನ ಡಂಬ. ಒಬ್ಬ ವ್ಯಕ್ತಿ ತನ್ನ ಕಣ್ಣುಗಳಿಗೆ ಕಾವಲಿಡದೆ ಬೇಕೋಬಿಟ್ಟಿಯಾಗಿ ಇರಬಾರದು. ಅಥವಾ ಕಣ್ಣುಗಳು ತನ್ನ ಆತ್ಮವನ್ನು ಮಲಿನಗೊಳಿಸುವುದೆಂಬುದನ್ನು ಮರೆತವನಾಗಿ ಎಂದೆಂದೂ ಜೀವಿಸಬಾರದು. ಹಳೆ ಒಡಂಬಡಿಕೆ ಭಕ್ತನಾದ ಯೋಬನು ತನ್ನ ಕಣ್ಣುಗಳನ್ನು ಕರ್ತನಿಗಾಗಿ ಪ್ರತಿಷ್ಠಿಸಿದನು. ತನ್ನ ಕಣ್ಣುಗಳಿಂದ ತನ್ನ ನ್ಯಾಯಸ್ಥಾಪಕನನ್ನು ಕಣ್ಣಾರೆ ಕಾಣುವೆನೆಂದು ನಂಬಿಕೊಂಡಿದ್ದನು. ಕಣ್ಣಾರೆ ಕಾಣುವೆನು, ನಾನಾಗಿ ನೋಡುವೆನು ಎನ್ನುತ್ತಾನೆ. ಯೋಬ 19:25-27.
ಎಷ್ಟು ಮಹತ್ತರವಾದ ನಂಬಿಕೆಯಲ್ಲವೇ? ತನ್ನ ಕಣ್ಣುಗಳಿಂದ ಕರ್ತನನ್ನು ಕಾಣಬೇಕೆಂದು ಬಯಸಿದ ಆ ಭಕ್ತನು ತನ್ನ ಕಣ್ಣುಗಳಿಗೆ ಕಾವಲಿಟ್ಟಿದ್ದನು. ನೋಟದಲ್ಲಿ ಪಾಪ ಕೂಡಿಕೊಳ್ಳದಂತೆ ತನ್ನನ್ನು ಕಾಯ್ದುಕೊಂಡನು. ಕಣ್ಣಿನಲ್ಲಿ ಪಾಪವೆಂಬ ಒಂದು ಮುಳ್ಳು ಚುಚ್ಚಿದಾದರೆ ಕಣ್ಣು ಕೆಟ್ಟು ಹೋಗುವುದು. ಕಣ್ಣುಗಳಲ್ಲಿ ಪಾಪವೆಂಬ ರಂಧ್ರ ಬಿತ್ತಿದಾದರೆ ವಿಮೋಚಕನ ಬರೋಣವನ್ನು ಎದುರು ನೋಡುವುದು ಹೇಗೆ? ಆದುದರಿಂದ ಭಕ್ತನಾದ ಯೋಬನು ತನ್ನ ಕಣ್ಣುಗಳಿಗೆ ಕಾವಲಿಡಲು ತೀರ್ಮಾನಿಸಿದನು. ಆದುದರಿಂದಲೇ ಅವನು, ನನ್ನ ಕಣ್ಣೊಳಗೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನು ಎಂದು ಕೇಳುತ್ತಾನೆ. ನನ್ನ ದೃಷ್ಟಿ ಅಲ್ಲಲ್ಲಿ ಅಲೆದಾಡಿ ನಾನು ಪಾಪದಲ್ಲಿ ಬಿದ್ದು ಹೋಗಬಾರದು, ಅದಕ್ಕಾಗಿ ನಾನು ಜಾಗೃತೆ ವಹಿಸಿದ್ದೇನೆ ಎಂದು ಹೇಳುವಂತಿದೆಯಲ್ಲವೇ? ದೇವ ಮಗುವೆ, ಕರ್ತನ ಬರೋಣ ಸಮೀಪಿಸಿರುವ ಈ ದಿನಗಳಲ್ಲಿ ನೀನು ಎಷ್ಟೇ ಜಾಗೃತೆ ಉಳ್ಳವರಾಗಿರಬೇಕಲ್ಲವೇ? ಭೂಮಂಡಲದಲ್ಲಿ ಮೊಟ್ಟ ಮೊದಲಿಗೆ ಪಾಪವು ಪ್ರವೇಶಿಸಲು ಮೂಲ ಕಾರಣ ಕಣ್ಣುಗಳೇ. ಹವ್ವಳು ಕಣ್ಣಿನಾಶೆಯಲ್ಲಿ ಬಿದ್ದವಳಾಗಿ ಬೇಡವೆಂದು ಹೇಳಿದ ಹಣ್ಣನ್ನು ನೋಡಿದಳು. ನೋಡುವುದರಿಂದ ಏನು ದೋಷವಿಲ್ಲವೆಂದೆಣಿಸಿ ಹಾಗೇ ನೋಡಿರಬಹುದು. ಅವಳು ನೋಡಿದಳು, ನೋಡುತ್ತಲೇ ಇದ್ದಳು. ನೋಡುತ್ತಾ ಇದ್ದಂತೆಲ್ಲ ಅವಳ ಚಿಂತನೆಯು ಸ್ಫೂರ್ತಿಗೊಳ್ಳಲಾರಂಭಿಸಿತು. ಹಾಗೆ ಅವಳು ನೋಟದಲ್ಲೇ ಅನೇಕ ಕಾರ್ಯಗಳನ್ನು ಕಂಡುಕೊಂಡಳು. ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದುಕೊಂಡಳು. ಆದಿಕಾಂಡ 3:6. ನೋಡುತ್ತಿದ್ದದೆಲ್ಲ ಅವಳ ಯೋಚನೆ ಚದರಿ ಹೋಯಿತು. ತಿನ್ನುವ ಮೊದಲೇ ಅದು ತಿನ್ನಲು ಯೋಗ್ಯವೆಂದು ಕೊಂಡಳು. ನೋಡುವುದಕ್ಕೆ ಇಷ್ಟು ರಮ್ಯವಾಗಿದೆಯಲ್ಲ ಎಂದುಕೊಂಡು ಇಚ್ಛೆಯಲ್ಲಿ ಬಿದ್ದು ಹೋದಳು. ಸತ್ಯವೇದದಲ್ಲಿ ಒಬ್ಬ ದೊಡ್ಡ ನ್ಯಾಯಾಧಿಪತಿಯನ್ನು ಕುರಿತು ಓದುತ್ತೇವೆ. ಅವನ ಹೆಸರು ಸಂಸೋನ. ಸಂಸೋನನೆಂಬ ಹೆಸರಿಗೆ ಸೂರ್ಯನಂತವನು ಎಂದು ಅರ್ಥ. ಅವನ ಜನನವನ್ನು ಕುರಿತು ಕರ್ತನು ಅನೇಕ ಕಾರ್ಯಗಳನ್ನು ಸೂಚಿಸಿದನು. ಅವನಂತ ಬಲಶಾಲಿ ಹುಟ್ಟಲೇ ಇಲ್ಲ, ಹುಟ್ಟುವುದೂ ಇಲ್ಲ. ಇಸ್ರಾಯೇಲರು ಅವನ ಮೇಲೆ ಬಹಳ ನಂಬಿಕೆ ಇಟ್ಟಿದ್ದರು. ಕರ್ತನು ಸಹ ಅವನ ಮೇಲೆ ಪ್ರೀತಿ ನಂಬಿಕೆಯನ್ನಿಟ್ಟಿದ್ದನು. ಇಸ್ರಾಯೇಲರನ್ನು ಶತ್ರುಗಳ ಕೈಯಿಂದ ತಪ್ಪಿಸುವನೆಂದು ನಂಬಿದನು. ಅವನಿಗೆ ವಿರೋಧವಾಗಿ ಫಿಲಿಷ್ಟಿಯರು ಯಾವಾಗಲೂ ಯುದ್ಧಕ್ಕೆ ಬರುತ್ತಿದ್ದರು. ಅವನು ತನ್ನ ಶತ್ರುಗಳನ್ನು ನೋಡಿದನೇ ಹೊರತು ಅವನೊಳಗಿದ್ದ ಕಣ್ಣಿನಾಶೆಯನ್ನು ಅವನು ಒಬ್ಬ ಶತ್ರುವನ್ನಾಗಿ ಗುರುತಿಸಲಿಲ್ಲ. ಬಹಿರಂಗವಾದ ವೈರಿಗಳಾದ ಫಿಲಿಷ್ಟಿಯರನ್ನು ತನ್ನ ದೈಹಿಕ ಕಣ್ಣುಗಳಿಂದ ಕಂಡನೇ ಹೊರತು ಅವನೊಳಗಿದ್ದು ಕ್ರಿಯೆ ನಡೆಸುವ ಬಹುದೊಡ್ಡ ಶತ್ರುವಾದ ಇಚ್ಛೆಯನ್ನು ಅವನ ಆತ್ಮೀಕ ಕಣ್ಣುಗಳು ಗುರುತಿಸಲಿಲ್ಲ. ಕಣ್ಣಿನಾಶೆಯಲ್ಲಿ ಅವನು ಬಿದ್ದು ಹೋದನು. ಫಿಲಿಷ್ಟಿಯರ ವೇಷದೊಂದಿಗೆ ಸಂಬಂಧವಿಟ್ಟುಕೊಂಡನು. ಅವನ ಕಣ್ಣುಗಳನ್ನು ಅವನ ಕಾಲುಗಳು ಹಿಂಬಾಲಿಸಿದವು, ಕಾಲುಗಳನ್ನು ಆತ್ಮವು ಹಿಂಬಾಲಿಸಿತು. ಅಂತ್ಯದಲ್ಲಿ ಅವನ 2 ಕಣ್ಣುಗಳು ಕೀಳಲ್ಪಟ್ಟವು. ಪ್ರಾರಂಭದಲ್ಲಿ ಅವನು ತನ್ನ ಕಣ್ಣುಗಳಿಗೆ ಕಾವಲಿಡದೆ ಹೋದುದರಿಂದ ಕಣ್ಣುಗಳನ್ನು ಕಳೆದುಕೊಂಡವನಾಗಿ ಕಬ್ಬಿಣದ ಬೇಡಿಗಳಿಂದ ಬಂಧಿತನಾಗಿ ಬೀಸುವುದಕ್ಕೂ ವಿನೋದಕ್ಕೆ ಇಡಲ್ಪಟ್ಟವನಾಗಿಯೂ ಮಾರ್ಪಟ್ಟನು. ಸತ್ಯವೇದದಲ್ಲಿ ಬಹು ಪರಿತಾಪಕರವಾದ ಪ್ರಾರ್ಥನೆ ಇದೆ ಎನ್ನುವುದಾದರೆ ಅದು ಸಂಸೋನನು ತನ್ನೆರಡು ಕಣ್ಣುಗಳಿಗಾಗಿ ದೇವರ ಬಳಿ ಮೊರೆಯಿಟ್ಟು ಹಂಬಲಿಸಿ ಅಂಗಲಾಚಿ ಪ್ರಾರ್ಥಿಸಿದ ಪ್ರಾರ್ಥನೆಯೇ. ಕರ್ತನೇ, ಕರ್ತನೇ, ಫಿಲಿಷ್ಟಿಯರು ಕಿತ್ತು ಹಾಕಿದ ನನ್ನ 2 ಕಣ್ಣುಗಳಲ್ಲಿ ಒಂದಕ್ಕೋಸ್ಕರವಾದರೂ ನಾನು ಮುಯ್ತೀರಿಸುವ ಹಾಗೆ ನನ್ನನ್ನು ಈ ಸಾರಿ ಬಲಪಡಿಸು ಎಂದು ಮೊರೆಯಿಟ್ಟನು. ಕಣ್ಣುಗಳಿಗೆ ಕಾವಲಿಡದೆ ಹೋದದರಿಂದ ತನ್ನ ಕಣ್ಣುಗಳನ್ನು ಕಳೆದುಕೊಂಡವನಾಗಿ ಶತ್ರುಗಳೊಂದಿಗೆ ತಾನು ಸಾಯಬೇಕಾಯಿತು. ನಾನು ಕಾವಲುಗಾರನೋ,
ನನ್ನ ಆತ್ಮಕ್ಕೆ ಕಾವಲುಗಾರನೋ, ನನ್ನ ಕಣ್ಣುಗಳಿಗೆ ನಾನು ಕಾವಲುಗಾರನೋ ಎಂದು ಪ್ರಶ್ನೆ ಕೇಳುತ್ತಾ ಜವಾಬ್ದಾರಿಕೆ ಇಲ್ಲದೆ ಜೀವಿಸಬಾರದು. ಹೌದು, ನಾನು ನನ್ನ ಕಣ್ಣುಗಳಿಗೆ ಕಾವಲುಗಾರನು. ಹೌದು, ನನ್ನ ಉದ್ದೇಶಗಳಿಗೆ, ನನ್ನ ಚಿಂತನೆಗಳಿಗೆ ನಾನು ಕಾವಲುಗಾರನು. ಹೌದು ಎಂಬ ಜವಾಬ್ದಾರಿಕೆ ಉಳ್ಳವರಾಗಿ ಜೀವಿಸೋಣ. ದೇವ ಮಗುವೆ, ನಿನ್ನ ಕಣ್ಣುಗಳಿಗೆ ಎಲ್ಲ ವಿಧದ ಕಾವಲನ್ನು ಏರ್ಪಡಿಸಿಕೊ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ
ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.